ಗುಲ್ಬರ್ಗಾ ಜಿಲ್ಲೆಯ 9 ಕ್ಷೇತ್ರಗಳಲ್ಲೂ ನೇರ ಹಣಾಹಣಿ ಇದೆ. ಈ ಪೈಕಿ 4 ಕ್ಷೇತ್ರಗಳಲ್ಲಿ ಘಟಾನುಘಟಿಗಳೇ ಸ್ಪರ್ಧಿಸುತ್ತಿದ್ದಾರೆ. ಖರ್ಗೆ ಹಾಗೂ ಧರಂಪುತ್ರರಿಬ್ಬರು ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿತಿದ್ದಾರೆ. ಹಾಲಿ ಸಚಿವ ಬೆಳಮಗಿ ವಿರುದ್ಧ ತೊಡೆ ತಟ್ಟೋರೆ ಇಲ್ಲದಂತಾಗಿದ್ರೆ ಸುನೀಲ್ ವಲ್ಯಾಪುರೆ ಕೆಜೆಪಿ ಪರ ಕಣಕ್ಕಿಳಿತಿರೋದು ಖಚಿತವಾಗಿದೆ. ಚಿತ್ತಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಲ್ಲಿ ಇದು ಎಸ್ಸಿ ಮೀಸಲು ವಿಧಾನಸಭಾ ಕ್ಷೇತ್ರ. ಇಲ್ಲಿನ ನಾಗಾವಿ ಕ್ಷೇತ್ರ ರಾಷ್ಟ್ರಕೂಟರ ಕಾಲದ ಅತ್ಯಂತ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಲ್ಲಿ ಒಂದಾಗಿತ್ತು. ಆದರೆ ಇದೀಗ ಈ ಕ್ಷೇತ್ರ ಅನಕ್ಷರತೆಯಿಂದ ತಾಂಡವವಾಡ್ತಾ ಇರುವಂಥದ್ದು ವಿಪರ್ಯಾಸ. ಇನ್ನು ರಾಜಕೀಯ ವಿಚಾರಕ್ಕೆ ಬಂದಾಗ ಕಳೆದ 2008ರ ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧಿಸಿ ವಿಜಯಶಾಲಿಯಾಗಿದ್ದರು. ಆದರೆ ಅವರು ರಾಜೀನಾಮೆ ನೀಡಿದ ನಂತರ ನಡೆದ ಉಪಚುನಾವಣೆಯಲ್ಲಿ ಈ ಕ್ಷೇತ್ರದ ಜನ ಅವರ ಪುತ್ರ ಪ್ರಿಯಾಂಕ ಖರ್ಗೆ ಅವರ ಕೈ ಹಿಡಿಯಲಿಲ್ಲ. ಸದ್ಯ ಬಿಜೆಪಿಯ ವಾಲ್ಮೀಕಿ ನಾಯಕ್ ಅವರು ಪ್ರತಿನಿಧಿಸುತ್ತಿರುವಂತಹ ಈ ಕ್ಷೇತ್ರದಲ್ಲಿ ಈಗಿನ ಚುನಾವಣೆಯ ಕಾವು ಯಾವ ರೀತಿ ಇದೆ ಖುದ್ದಾಗಿ ನೋಡ್ಕೊಂಡು ಬರೋಣ ಬನ್ನಿ. ಚಿತ್ತಾಪುರ ಜಿಲ್ಲೆಯ ಅತಿ ಹೆಚ್ಚು ಆಹಾರ ಧಾನ್ಯ ಬೆಳೆಯುವ ತಾಲೂಕು. ರಾಜಕೀಯ ವಿಷಯಕ್ಕೆ ಬಂದ್ರೆ ಇದು ಜಿದ್ದಾಜಿದ್ದಿನ ಕ್ಷೇತ್ರ. ಎಸ್ಸಿ ಮೀಸಲು ಕ್ಷೇತ್ರವಾದ ಚಿತ್ತಾಪುರ ಈ ಬಾರಿ ಎಲ್ಲರ ಚಿತ್ತ ಸೆಳೆದಿದೆ. 2008ರ ಮೊದಲು ಇಲ್ಲಿ ಜನತಾದಳದ ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ ಮತ್ತು ಕಾಂಗ್ರೆಸ್ನ ಬಾಬುರಾವ್ ಚಿಂಚನಸೂರ ಅವರವರೇ ಗೆಲ್ತಿದ್ರು. ಗುರುಮಿಠಕಲ್ ಕ್ಷೇತ್ರದಿಂದ ಸತತ 8 ಬಾರಿ ಗೆದ್ದಿದ್ದ ಹಾಲಿ ಕೇಂದ್ರ ಸಚಿವ ಖರ್ಗೆ 2008ರಲ್ಲಿ ಚಿತ್ತಾಪುರದಿಂದ ಕಣಕ್ಕಿಳಿದು 9ನೇ ಬಾರಿಗೆ ಗೆಲುವಿನ ರುಚಿ ಕಂಡಿದ್ರು. ಆದರೆ ಅವರು ಲೋಕಸಭೆ ಪ್ರವೇಶಿಸಿದ ಬಳಿಕ ಬೈ ಎಲೆಕ್ಷನ್ ನಡೆಯಿತು. ಖರ್ಗೆ ತಮ್ಮ ಪುತ್ರ ಪ್ರಿಯಾಂಕ ಖರ್ಗೆಯನ್ನ ಕಣಕ್ಕಿಳಿಸಿದ್ರೂ ಗೆಲ್ಲಲು ಸಾಧ್ಯವಾಗಿಲ್ಲ. ಸದ್ಯ ಬಿಜೆಪಿಯ ವಾಲ್ಮೀಕಿ ನಾಯಕ್ ಚಿತ್ತಾಪುರ ಶಾಸಕರಾಗಿದ್ದಾರೆ. ಕೆಜೆಪಿ ಇಲ್ಲಿ ಮಾಜಿ ಸಚಿವ ಸಿ ಗುರುನಾಥ್ರನ್ನ ಕಣಕ್ಕಿಳಿಸಿದೆ. ಈ ಬಾರಿ ಖರ್ಗೆ ಪುತ್ರ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಪ್ರಿಯಾಂಕ್ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಚಿತ್ತಾಪುರ ಮತಕ್ಷೇತ್ರದಲ್ಲಿ ಒಟ್ಟು 2,02,394 ಮತದಾರರಿದ್ದಾರೆ. ಈ ಪೈಕಿ 65,000 ಲಿಂಗಾಯತರು, 40,000 ಕಬ್ಬಲಿಗರು, 20 ಲಂಬಾಣಿ, 20,000 ಮುಸ್ಲಿಮರು, 15,000 ಕುರುಬ ಮತದಾರರಿದ್ದಾರೆ. ಇಲ್ಲಿ ಲಿಂಗಾಯತರು ಹಾಗೂ ಕಬ್ಬಲಿಗರದ್ದೇ ಪ್ರಾಬಲ್ಯ. ಜೇವರ್ಗಿಯಲ್ಲಿ ಯಾರಿಗೆ ಜಯ ಸಿಗುತ್ತೆ? ಧರಂಪುತ್ರ ಅಜಯ್ ಸಿಂಗ್ ಆಗ್ತಾರಾ ಕಿಂಗ್? ಜೇವರ್ಗಿ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದ ಹೆಸರು ಕೇಳದವರೇ ಇಲ್ಲ. ಮಾಜಿ ಸಿಎಂ ಧರಂ ಸಿಂಗ್ ಕರ್ಮಭೂಮಿ. ಒಂದಲ್ಲ ಎರಡಲ್ಲ, ಸತತ 8 ಬಾರಿ ಇಲ್ಲಿನ ಮತದಾರರು ಧರಂ ಸಿಂಗ್ರನ್ನ ಆರಿಸಿ ಕಳಿಸಿದ್ದರು. ಆದರೆ ಏನ್ ಮಾಡೋದು, ಕ್ಷೇತ್ರದಲ್ಲಿ ಅಭಿವೃದ್ಧಿ ಅನ್ನೋದು ಮರೀಚಿಕೆ. ಧರಂ ಸಿಂಗ್ ಸ್ಪರ್ಧೆ ಇಲ್ಲದೆ ಮೊದಲ ಬಾರಿಗೆ ಇಲ್ಲಿ ಚುನಾವಣೆ ನಡೆಯುತ್ತಿದೆ. ಆದರೆ ಆ ಕೊರತೆ ನೀಗಿಸಲು ಅವರ ಪುತ್ರ ಅಜಯ್ ಸಿಂಗ್ ಸಜ್ಜಾಗಿದ್ದಾರೆ. ಕಳೆದ ಬಾರಿ ಬಿಎಸ್ವೈ ಬೆಂಬಲದಿಂದ ದೊಡ್ಡಪ್ಪ ಗೌಡ ಗೆದ್ದಿದ್ರು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಹಾಗಾಗಿ ದೊಡ್ಡಪ್ಪ ಗೌಡ ಗೆಲ್ಲೋದು ಕಷ್ಟ. ಉಳಿದಂತೆ ಮಲ್ಲಿನಾಥ್ ಗೌಡ ಕೆಜೆಪಿಯಿಂದ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಜೇವರ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 2 ಲಕ್ಷ ಮತದಾರ ಪ್ರಭುಗಳಿದ್ದಾರೆ. 65,000 ಮತದಾರರಿರೋ ಲಿಂಗಾಯತರೇ ಇಲ್ಲಿ ಡಾಮಿನೇಟ್. ಉಳಿದಂತೆ 27,000 ಕುರುಬರು, 30,000 ಕಬ್ಬಲಿಗರು, 35,000 ಅಲ್ಪಸಂಖ್ಯಾತರು ಹಾಗೂ 40,000 ಪರಿಶಿಷ್ಟ ಜಾತಿಯ ಮತದಾರರಿದ್ದಾರೆ. ಗುಲ್ಬರ್ಗಾ ಗ್ರಾಮೀಣದಲ್ಲಿ ಕುಸ್ತಿ ಪಟುವಿನದ್ದೇ ಕಮಾಲ್. ಗುಲ್ಬರ್ಗಾ ಗ್ರಾಮೀಣ ಮತಕ್ಷೇತ್ರ ಈ ಮೊದಲು ಕಮಲಾಪುರ ಮತಕ್ಷೇತ್ರವಾಗಿತ್ತು. ಕ್ಷೇತ್ರ ಪುನರ್ವಿಂಗಡಣೆ ನಂತರ ಹೊಸದಾಗಿ ಹುಟ್ಟಿಕೊಂಡ ಕ್ಷೇತ್ರವಿದು. ಇಲ್ಲಿ ಸಚಿವ ರೇವುನಾಯ್ಕ್ ಬೆಳಂಗಿಯೇ ಡಾನ್. ಈ ಕುಸ್ತಿಪಟುವಿನ ಎದುರು ಸವಾಲು ಹಾಕೋರೇ ಇಲ್ಲ. 1994ರಲ್ಲಿ ಕಾಂಗ್ರೆಸ್ ಭದ್ರಕೋಟೆಯನ್ನ ಭೇದಿಸಿದ ಬೆಳಂಗಿ ಆನಂತರ ಹಿಂದಿರುಗಿ ನೋಡೇ ಇಲ್ಲ. ಕಮಲಾಪುರ ಮತಕ್ಷೇತ್ರದಿಂದ 3 ಬಾರಿ ಕ್ಷೇತ್ರ ಪುನರ್ವಿಂಗಡಣೆ ನಂತರ 1 ಕ್ಷೇತ್ರದಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ. ಬಿಎಸ್ವೈ ಆಪ್ತರಾಗಿದ್ದ ಬೆಳಂಗಿ ಕೆಜೆಪಿಗೆ ಬರೋ ಸಾಧ್ಯತೆ ಇಲ್ಲ. ಹಾಗಾಗಿ ಇಲ್ಲಿ ಪ್ರಬಲ ಅಭ್ಯರ್ಥಿ ಹಾಕಲು ಬಿಎಸ್ವೈ ಸಜ್ಜಾಗಿದ್ದಾರೆ. ಬಿಎಸ್ಆರ್ನಿಂದ ಹೊನ್ನಾ ನಾಯ್ಕ್ ಹಾಗೂ ಕಾಂಗ್ರೆಸ್ನಿಂದ ಜಿ ರಾಮಕೃಷ್ಣ ಹೆಸರು ಕೇಳಿ ಬರ್ತಿವೆ. 5ನೇ ಬಾರಿ ಗೆಲ್ಲುವ ಲೆಕ್ಕಾಚಾರದಲ್ಲಿರುವ ಬೆಳಂಗಿಗೆ ಕೆಜೆಪಿ ಪೈಪೋಟಿ ಕೊಡೋದಂತೂ ನಿಚ್ಚಳ. ಗುಲ್ಬರ್ಗಾ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,19,000 ಮತದಾರರಿದ್ದಾರೆ. ಈ ಪೈಕಿ ಲಿಂಗಾಯತರು 68,000 ಮತದಾರರಿದ್ದು ಅವರೇ ನಿರ್ಣಾಯಕ. ಉಳಿದಂತೆ 28,000 ಲಂಬಾಣಿ, 50,000 ಪರಿಶಿಷ್ಟ, 32,000 ಮುಸ್ಲಿಮರು ಹಾಗೂ 33,000 ಕುರುಬ ಹಾಗೂ ಕಬ್ಬಲಿಗ ಜನಾಂಗದ ಮತದಾರರಿದ್ದು ಅಭ್ಯರ್ಥಿಗಳ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆ.
ಚಿಂಚೋಳಿಯಲ್ಲಿ ಯಾರಿಗೆ ಗೆಲುವಿನ ಕಚಗುಳಿ? ಗುಲ್ಬರ್ಗಾ ಜಿಲ್ಲೆಯ ಮತ್ತೊಂದು ಹಣಾಹಣಿ ಕ್ಷೇತ್ರ ಚಿಂಚೋಳಿ. ಎಸ್ಸಿ ಮೀಸಲು ಕ್ಷೇತ್ರವಾಗಿರುವ ಚಿಂಚೋಳಿ ಮಲೆನಾಡು ನೆನಪಿಸುವ ಪ್ರದೇಶ. ಆದರೆ ಅಭಿವೃದ್ಧಿ ಮಾತ್ರ ಶೂನ್ಯ. 1994ರಲ್ಲಿ ವೈಜನಾಥ್ ಪಾಟೀಲ್ರನ್ನ, 1999ರಲ್ಲಿ ವೀರೇಂದ್ರ ಪಾಟೀಲ್ರ ಪುತ್ರ ಕೈಲಾಸನಾಥ್ ಪಾಟೀಲ್ರನ್ನ ಹಾಗೂ 2004ರಲ್ಲಿ ಮತ್ತೆ ವೈಜನಾಥ್ ಪಾಟೀಲ್ರನ್ನ ಗೆಲ್ಲಿಸಿದ ಈ ಕ್ಷೇತ್ರವಿದು. ಮೀಸಲು ಕ್ಷೇತ್ರವಾದ ಬಳಿಕ 2008ರಲ್ಲಿ ಬಿಜೆಪಿಯ ಸುನಿಲ್ ವಲ್ಯಾಪುರಿಗೆ ವಿಜಯಲಕ್ಷ್ಮಿ ಒಲಿಯಿತು. ಆದರೆ ಈ ಬಾರಿ ಬಿಜೆಪಿ ಬಿಟ್ಟು ಕೆಜೆಪಿಯಿಂದ ಕಣಕ್ಕಿಳಿಯಲು ವಲ್ಯಾಪುರಿ ಮುಂದಾಗಿದ್ದಾರೆ. ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಸುಭಾಷ್ ರಾಠೋಡ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿ. ಬಿಜೆಪಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳು ಯಾರು ಅನ್ನೋದು ಇನ್ನೂ ಪಕ್ಕಾ ಆಗಿಲ್ಲ. ಚಿಂಚೋಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 1,83,000 ಮತದಾರರಿದ್ದಾರೆ. ಇದರಲ್ಲಿ 60,000 ಲಿಂಗಾಯತರು, 30,000 ಕಬ್ಬಲಿಗರು, 15,000 ಕುರುಬರು, 20,000 ಮುಸ್ಲಿಮರು, 28,000 ಲಂಬಾಣಿಯರು ಹಾಗೂ 22,000 ಪರಿಶಿಷ್ಟ ಜಾತಿಗೆ ಸೇರಿದ ಮತದಾರರಿದ್ದಾರೆ. ಒಟ್ಟಾರೆ ಈ 4 ಜಿದ್ದಾಜಿದ್ದಿನ ಕ್ಷೇತ್ರಗಳಲ್ಲಿ ವಿಜಯಲಕ್ಷ್ಮಿ ಯಾರ ಕೊರಳಿಗೆ ಬೀಳ್ತಾಳೆ ಅನ್ನುವುದನ್ನ ಕಾದು ನೋಡಬೇಕಿದೆ. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಗೆಲುವಿಗಾಗಿ ಭಾರೀ ಹೋರಾಟ ನಡೆಯೋದು 100%. ಗುಲ್ಬರ್ಗಾದಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್. ಗುಲ್ಬರ್ಗಾ ಜಿಲ್ಲೆಯ ಇನ್ನುಳಿದ 5 ಕ್ಷೇತ್ರಗಳಲ್ಲೂ ಅಚ್ಚರಿಯ ಹಣಾಹಣಿ ಇದೆ. ಅದನ್ನ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.